ಗೌಳನಿ ಸಾಂಗೆ ಗೌಳನಿಲ ಅಂದ್ರ ಒಬ್ಬ ಗೌಳಿಗೆತ್ತಿ ಇನ್ನೊಬ್ಬಾಕಿ ಹೇಳಿದ್ಲು ಅಂತ. ಏನ್ ಹೇಳಿದ್ಲು? ಪುತ್ರ ಝಾಲ ಯಶೋದಿಲ. ಯಶೋದಾಗ ಗಂಡು ಮಗ ಹುಟ್ಟೈತಿ. ಏಕ ದಾವತಿ ಏಕಿ ಪುಡೆ ಅಂದ್ರ ಒಬ್ಬಾಕಿ ಹೋಗಿ ಒಬ್ಬಾಕಿ ಮುಂದ ಹೇಳ್ತಾಳ. ಏಕ ವಾಟತಿ ಸೋಂಟವಡೆ ಅಂದ್ರ ಒಬ್ಬರಿಗೊಬ್ರು ಶುಂಠಿ ಸಕ್ರೆ ಕೊಡಾಕತ್ತಿದ್ರು. ಹಿಂಗ ಆನಂದ ಆಗಿತ್ತು ಗೋಕುಲದೊಳಗ. ಗೋಕುಳಿಚ ಸುಖ ಅಂತಪಾರ ನಾಹಿಲೇಕ ಬಾಳ ಕೃಷ್ಣಾನಂದ ಘರಿ ಆನಂದಲ ನರ ನಾರಿ. ಆನಂದದಿಂದ ಇದ್ರು ಎಲ್ಲ ಗಂಡು ಮಕ್ಕಳು ಹೆಣ್ಣು ಮಕ್ಕಳು. ಅವತ್ತಿನ ದಿವಸ ಏನೈತಲ್ಲ ಎಲ್ಲರಿಗೂ ಒಂದು ಹಬ್ಬ ಗೋಕುಲದೊಳಗೆ. ಹಿಂಗ ಆ ಗೋಕುಲದೊಳಗ ನಡೆದಿತ್ತು. ಇಲ್ಲೇ ಕೃಷ್ಣ ಪರಮಾತ್ಮ ಬೆಳ್ಯಾಕತ್ತಿದ. ಈ ಕಡೆ ಕಂಸ ಏನು ಹೇಳಿದ್ದ ಅಂದ್ರೆ ಯಾರ ಕೊಂದು ಬರೋರಿದ್ರೆ ಬರ್ರಿ ಅಂತ ಹೇಳಿದ್ನಲ್ಲ, ಆ ಪ್ರಕಾರವಾಗಿ ಒಬ್ಬ ಬಂದ್ರಿ ಮಹಾಬಳ ಭಟ್ಟ ಅಂತೇಳಿ. ಮಹಾಬಳ ಬಂದ, ಮಹಾರಾಜ್ ಆ ಕೂಸನ್ನು ನಾನು ಕೊಂದು ಬರ್ತೇನೆ ಅಂದ. ನೀ ಹೆಂಗೆ ಕೊಂದು ಬರ್ತೀಪ? ಇದೇನ್ರಿ ದೊಡ್ಡ ಮಾತು ಅಲ್ಲ, ಈಗ ಹುಟ್ಟಿದ ಕೂಸ ಅದೇಟು ಕೊಲ್ಲೋದು ಹೆಂಗೆ ಹೇಳ್ತಿ? ನಾನು ಅವ್ರ ತಂದೆ ತಾಯಿಗೆ ಹೋಗಿ ಜ್ಯೋತಿಷ್ಯ ಬ್ರಾಹ್ಮಣ ವೇಷವನ್ನು ಧಾರಣ ಮಾಡಿ ಜ್ಯೋತಿಷ್ಯ ಹೇಳಿ, ಈ ಕೂಸು ಕೆಟ್ಟ ನಕ್ಷತ್ರದೊಳಗೆ ಹುಟ್ಟೈತಿ, ಇದು ನಿಮ್ಮ ಕುಲಕ್ಕೆ ವೈರಿ ಐತಿ, ಇದರಿಂದ ನಿಮ್ಗೆ ಸುಖ ಇಲ್ಲ, ಇದನ್ನು ಹೊಳಿ ಕಾಣಿಸ್ರಿ ಅಂತೇಳಿ ಹೇಳಿ ಬರ್ತೇನೆ. ನಿನ್ನ ಐಡಿಯಾ ಬರೋಬರಿ ಐತೆ ಅನ್ನೋ ಕಂಸ ಹೋಗಂದವ. ಅವಾಗ ಮಹಾಬಳ ಬಂದ, ಗೋಕುಲದೊಳಗೆ ಬಂದು ಅವರೆಲ್ಲ ರಾಕ್ಷಸರು, ಕಂಸನ ಕಡೆ ಇರೋರೆಲ್ಲ ರಾಕ್ಷಸರು. ಅಲ್ಲಿ ಬಂದು ಏನೈತಲ್ಲ ಬ್ರಾಹ್ಮಣ ವೇಷ ಹಾಕ್ಕೊಂಡ, ದೋದ್ರ ಉಟ್ಕೊಂಡ, ಜನಿವಾರ ಹಾಕ್ಕೊಂಡ, ಗೇನುದ್ದ ಚಂಡಕಿ ಬಿಟ್ಟ, ಆಮೇಲೆ ಕೈಯಾಗ ಪಂಚಾಂಗ ಹಿಡ್ಕೊಂಡ ಬಂದು ಆ ಗೋಕುಲದೊಳಗೆ ಒದರಾಕತ್ತಿದ. ಯಾರಾದರೂ ಮನೆ ಓಪನಿಂಗ್ ಇದ್ರ ಮುಹೂರ್ತ ಕೇಳೋರಿದ್ರ ಹೇಳ್ರಿ, ಮತ್ತು ಕೂಸಿನ ಜಾತಕ ಹೇಳ್ತೇನೆ, ಹಿಂಗೆ ಹೇಳ್ಕೋ ಅಂತ ಬರಾಕತ್ತಿದ್ದ. ಅವಾಗ ಇಲ್ಲಪ್ಪ, ಈಗ ಮೊನ್ನೆ ಈಗ 4 ದಿವಸ ಆಯ್ತು, ಹಿಂಗೆ ಸೀದಾ ಹೋಗಿ ದೊಡ್ಡ ಅರಮನೆ ಐತಿ, ಆ ಅರಮನೆ ಒಳಗೆ ಗಂಡು ಕೂಸು ಹುಟ್ಟೈತಿ, ಅವ್ರು ಕೇಳ್ತಾರ ಹೋಗು ಅಂತೇಳಿ ಕಳಿಸಿದ್ರ. ಅಲ್ಲಿಗೆ ಬಂದ ಕೂಡಲೇನ ಯಾವ ನಂದ ಮಹಾರಾಜ ಅವರ ಕುಲಗುರುಗಳಾಗಿರ್ತಕ್ಕಂಥ ಗರ್ಗ ಋಷಿಗಳಿಂದ ಮೊದಲ ಜಾತಕ ತೆಗಿಸಿಬಿಟ್ಟಿದ್ರು. ಅವ್ರು ಹೇಳಿದ್ರು, ಇವ ಜಗತ್ತಿನ ಒಡೆಯ ಅದಾನ, ಜಗತ್ ಸಂರಕ್ಷಣೆ ಮಾಡುವಂತವ ನಿನ್ನ ಹೊಟ್ಟೆಯೊಳಗೆ ಹುಟ್ಟ್ಯಾನಪ್ಪ, ಇದರಿಂದ ನಿನ್ನ ಕುಲ ಉದ್ಧಾರ ಆಗ್ತೈತಿ ಅಂತೇಳಿ ಗರ್ಗ ಋಷಿಗಳು ಹೇಳಿಬಿಟ್ಟಿದ್ರು ಅವರು. ಅವಾಗ ನಂದ ಮಹಾರಾಜ ಹೊರಗೆ ಹೋಗಿದ್ದ. ಮನೆಯೊಳಗೆ ಯಶೋಧ ಇದ್ಲು. ಯಶೋಧ ಏನಂದ್ಲು, ಇವರು ಬಾರಪ್ಪ ಇಲ್ಲಿ ಅಂದ. ಇವ್ ಒದರ್ಕೊಂತ ಬಂದಲ್ಲ, ಒಳಗೆ ಬಂದ, ಒಂದು ಕುಂಡ್ರಾಕೊಂದು ಮಣಿ ಹಾಕಿದ್ಲು, ಪಂಚಾಂಗ ಗಿಡಕ್ಕೊಂದು ಮಣಿ ಹಾಕಿದ್ಲು. ಅಪ್ಪ ಮತ್ತು ಈಗ ಒಂದು 4 ದಿವಸ ಆಯಿತು, ಗಂಡು ಕೂಸು ಹುಟ್ಟೈತಿ, ಅದ್ರ ಜಾತಕ ಹೇಳು. ಯಾವ ಕೃಷ್ಣ ಪರಮಾತ್ಮ ತೊಟ್ಟದೊಳಗೆ 4 ದಿವಸ ಆಗಿತ್ತು, ಮಕ್ಕೊಂಡಿದ್ದ. ಇವ ಪಂಚಾಂಗ ತೆಗೆದ, ನೋಡಾಕತ್ತಿದ. ನೋಡ್ರಿ, ಈ ಕೂಸು ಇದು ಅನಿಷ್ಟಕಾರಕ ಐತಿ, ಇದು ನಿಮ್ಮ ಕುಲಕ್ಕೆ ಕಲಂಕ ತರ್ತೈತಿ, ಇದು ಏನೈತಲ್ಲ ಇದರಿಂದ ನಿಮಗೆ ಒಳ್ಳೇದಾಗೋದಿಲ್ಲ, ಇದನ್ನ ಏನೈತಲ್ಲ ಹೊಳಿ ಕಾಣಿಸ್ಬಿಡ್ರಿ ಅಂತ ಹೇಳಾಕತ್ತಿದ್ದ. ತೊಟ್ಟದೊಳಗೆ ಮಕ್ಕೊಂಡಿದ್ನಲ್ಲ, ಅಲ್ಲೇ ಕಣ್ಣು ತೆಗೆದ ನೋಡಿದ. ಅಲಾ ಮಗನ, ಜಗತ್ತಿನ ಜನರ ಭವಿಷ್ಯವನ್ನು ನಾನು ಬರೆದವದೇನಿ, ನನ್ನ ಭವಿಷ್ಯ ಹೇಳಕ್ ಬಂದೀಯ ಅಂದವನ ಏನು ಮಾಡಿದ ಅಂದ್ರೆ, ಆ ಪಂಚಾಂಗ ಇಟ್ಟಿದ್ರಲ್ಲ ಮನೆಗೆ, ಅದನ್ನ ನೋಡಿದ. ಅದು ಎದ್ದು ಪಟಲ್ನ ಹಣಿಗೆ ಬಡದು ಬಿಡಿತಿ ಕುಂತಿದ್ನ. ಇದೇನೋ ಗಾದ್ಲಾಕತ್ತೆ ಅಂದ. ಹಗರ್ಕ ಎದ್ದ, ಕುಂತಂತ ಮಣಿ ಆದ ಬಂದು ದುಬ್ಬಕ್ಕೆ ಬಡಿಯಾಕತ್ತಿ. ಮತ್ತು ಒಳಗಿರ್ತಕ್ಕಂಥ ಗುಣಕಲ್ಲು, ಒಣಿಕಿ, ಕಸಬರಿ ಅವಕ್ಕೆ ಆಜ್ಞೆ ಮಾಡಿದ. ಅಲ್ಲೇ ಮಕ್ಕೊಂಡನ. ಇನ್ನೂ 4 ದಿವಸ ಅದಾನ, 4 ದಿವಸ ಅದಾನ. ಆಜ್ಞೆ ಮಾಡಿದ. ಆಜ್ಞೆ ಮಾಡಿದ ಕೂಡಲೇನ ಎಲ್ಲ ಬಂದು ಬಡಿಯಾಕತ್ತಿದ್ದು. ಅವಾಗ ಏನಾಯ್ತು ಅಂದ್ರೆ ಪಂಚಾಂಗನೂ ಹರಿತು,
ಜನಿವಾರನು ಹರಿತು ಪಂಚಾಂಗ ಪಟಲೆ ಪಂಚಾಂಗ ಪಟಲೆ ಪಂಚಾಂಗ ಪಟಲೆ ಪಂಚಾಂಗ ಪಟಲೆ ಪಂಚಾಂಗ ಪಟಲೆ ಓ ಪಂಚಾಂಗ ಪಟಲೆ ಜನೆವಾ ತುಟಲೆ ದೋತರಗಳಾಲೆ ಡೋಂಗನಾಥೆ ಪಂಚಾಂಗನು ಹರಿದು ಜನಿವಾರನು ಹರಿದು ದೋತ್ರಾನು ಕಳೆದು ಹೋಗಿಬಿಡಿತು. ಅವಾಗ ಈ ವಿಚಾರ ಮಾಡಿದ, ಇವನೇನು ಕೊಲ್ಲೋದು ಬೇಡ, ನನ್ನ ಸುದ್ದಿಯನ್ನು ಓದ ಕಂಸು ಮುಟ್ಟಿಸ್ಲಿ ಅಂತೇಳಿ ಕೈ ಬಿಟ್ಟುಬಿಟ್ಟ. ಅವಾಗ ದಾರಿ ಒಳಗೆ ಓಡ್ಕೊಂತ ಬೆಣ್ಣ ಹತ್ತಿ ಬಿಟ್ಟಿದ್ದು, ಒಣಿಕಿ ಗುಣಕಲ್ಲು ಕಸಬರಿ ಎಲ್ಲ ಬೆಣ್ಣ ಹತ್ತಿ ಬಿಟ್ಟಿದ್ದು. ಆಮೇಲೆ ಅವ್ರ ಮನ್ಯಾಗ ಇರ್ತಕ್ಕಂಥ ಒಂದು ನಾಯಿನೂ ಬೆಣ್ಣ ಹತ್ತಿ ಬಿಡಿತು. ಬೆಣ್ಣ ಹತ್ತಿ ಇವು ಕಡಿತಾವ ಅವನ ಬೆಣ್ಣ ಹತ್ತಿದ. ದಾರಿ ಒಳಗೆ ಒಂದು ಎಮ್ಮೆ ಕೊಟ್ಟು ಅಳಕಾಗಿ ಸಗಣಿ ಹಾಕಿತ್ರಿ. ಅದ್ರಾಗ ಹೋಗಿ ಕಾಲು ಇಟ್ವ ಜರದ್ ಬಿದ್ದು ಬಿಟ್ಟ. ಮತ್ತೆ ಇವು ಬೆಣ್ಣ ಹತ್ತಿದ್ದು ಬರ್ತಾವ ಮತ್ತೆ ಓಡಾಕತ್ತಿದ. ಓಡಿ ಯಪ್ಪ ಯಾರು ಕಂಸ ಮಹಾರಾಜ್ ತೇಗ್ ಹತ್ತಿತ್ತು. ನಾವು ಉಳಿದು ದೊಡ್ಡ ಮಾತು, ನಿನ್ನ ಯಾವಾಗ ಗೊತ್ತಾಯ್ತು ವೈರಿ ಅದು ಬರ್ತಿಲ್ಲಪ್ಪ, ನಾವು ಉಳಿದು ಬಂದಿದ್ದ ದೊಡ್ಡ ಮಾತು ಅನ್ನ. ಯಾಕೆ ಓದು ಸುದ್ದಿ ಹಚ್ಚಿದ, ಯಾಕೆ ಗೋಕುಲದೊಳಗೆ ಅದಾನ ಅಂತ ಗುರ್ತಾತವ. ಮತ್ತೆ ಸಾರಿದ, ಮತ್ತೆ ಯಾರ ಕೊಂದು ಬರೋರಿದ್ರು ಕೊಂದು ಬರ್ರಿ, ಮತ್ತೆ ನಿಮಗೆ ಇನ್ನೂ ಹೆಚ್ಚಿನ ಬಹುಮಾನವನ್ನು ಕೊಡ್ತೇನೆ ಅಂತ ಹೇಳಿದ. ಈ ಕಡೆ ಯಾರು ಪರಮಾತ್ಮ ದೊಡ್ಡವಾಗಕತ್ತಿದ. 1 ತಿಂಗಳವಾಗಿದ್ದ, 1 ತಿಂಗಳ 5-6 ತಿಂಗಳು ಆಗಿದ್ದ ಅಂತ ತಿಳ್ಕೊರಿ. ಅಂಬೆಗಾಲ ಹಚ್ಚಿ ಅಡ್ಡಾಡಕತ್ತಿದ. ಮತ್ತು ಅವು ಸಣ್ಣ ಹುಡುಗರು ಏನ್ರಿ ಕಣ್ಣಿಗೆ ಏನು ಕಂದಾಗ ಎಲ್ಲ ಜಗ್ಗುದನ ಹೋಗಿ ನೀರು ಉಳಿಸವ, ಹೋಗಿ ಬೆಂಕಿ ಹಿಡಿಯಾಕ ಹೋಗವ. ಮತ್ತು ನೋಡ್ರಿ ನಮ್ಮ ಹುಡುಗರು ಮಾಡ್ತಾವಿಲ್ಲ, ಮತ್ತು ಆ ಕೃಷ್ಣ ಪರಮಾತ್ಮ ಮಾಡಿದ್ವು ನಮ್ಮ ಹುಡುಗರು ಮಾಡ್ತಾವ. ಹಿಂದೆ ನಾವು ಏನು ಮಾಡಿ ಕಲಿಸಿ ಹೋಗ್ಯಾನಲ್ಲ, ನಾವು ಮಾಡೇ ಬಂದೇವೆ. ಮತ್ತು ನಾವು ಸಣ್ಣವ್ರಿದ್ದಾಗ ಹಂಗೆ ಮಾಡೇ ಬಂದೇವೆ. ಹಂಗೆಲ್ಲ ಮಾಡಾಕತ್ತಿದ. ಆಗೇನು ಮಾಡಿದ್ಲು ಅಂದ್ರೆ, ಒಂದು ಒಳಕಲ್ ಇತ್ರಿ ಅವ್ರ ಮನ್ಯಾಗ. ಒಳಕಲ್ ಅಂದ್ರೆ ಹೆಂಗಂದ್ರೆ ಈ ಬುಡ್ಬುಡಿಕೆ ಇರ್ತೈತಲ್ಲ, 2 ಕಡೆ ಬಾಯಿ ಅಂಥವು ದೊಡ್ಡ ನಿಂತ ಖಾರ ರುಬ್ಬು 2 ಕಡೆ ಅಂಥದಿತ್ತು. ಇವ ಹರಿದಾಡ್ತಾನಪ್ಪ ಅಂತೇಳಿ ಅವನ ನಡಕ್ಕೆ ಹಗ್ಗ ಕಟ್ಟಿ ಆ ಒಳಕಲ್ಲಿ ಕಟ್ಟಿದ್ರಿ. ಒಳಕಲ್ಲಿ ಕಟ್ಟಿದ್ಲು. ತಾನ ಕೆಲಸ ಮಾಡ್ಕೊಂತ ಒಳಗೆ ಕುಂತ್ಬಿಟ್ಲು. ಇವ ಹರಿದಾಡ್ಕೊಂತ ಹೊರಗೆ ಬನ್ರಿ. ಅಂಬೆಗಾರ ಹಚ್ಚಿ ಬರಾಕತ್ತಿದ. ಬರ್ತಾ ಮುಂಚೆ ಬಾಗಲ ದಾಟಿದ. ಆ ಒಳಕಲ್ಲಿ ಹಂಗೆ ಉಳ್ಕೊಂತ ಹಿಂದಿನ ಬಂತ್ರಿ. ಮತ್ತು ಕಟ್ಟೆ ಬಿಟ್ಟಿದ್ಲು. ಅದನ್ನ ಹೇಳ್ಕೊಂಡ್ ಬಂದವ. ಇನ್ನೂ ಏನು 5-6 ತಿಂಗಳದಾವ ಅದ, ದೊಡ್ಡದೈತ್ರಿ ಅದು. ನಿಂತು ಒಳಕಲ್ಲವು ಹೇಳ್ಕೊಂತ ಬಂದ. ಅವ್ರ ಮನೆ ಮುಂದೆ 2 ವಿಮಲಾರ್ಜುನ ಅಂತಕ್ಕಂಥವು 2 ಗಿಡ ಹುಟ್ಟಿದ್ದು. ಅವು 2 ಗಿಡದ ಸಂಧಿ ಒಳಗೆ ಪಾರಾಗಿ ಮುಂದೆ ದಾರಿ ಅಂಬೆಗ ಹಚ್ಚಿ ಅಡ್ಕೊಂತ ಹೋಗಾಕತ್ತಿದ್ದ. ಅದೇನು ಬುಡ್ಬುಡಿಕೆ ಹಂಗಿತ್ತಲ್ಲ ಒಳಕಲ್ಲು, ಹೋಗಿ ಸಿಕ್ಕೊಂಡ್ಬಿಡ್ತು. ಸಿಕ್ಕೊಂಡು ಕೂಡ್ಲೇನ ಒಲಿಮೆ ಜಿಟಿಗಾಲ್ ಕೊಟ್ಟ ಜಗ್ಗಿಬಿಟ್ಟ. ಅವು 2 ಗಿಡ ಏನದಲ್ಲ ಮುರ್ಕೊಂಡು ದಪ್ಪ ಅಂತ ಬಿದ್ದುಬಿಟ್ಟು
ಅವಾಗ ಒಳಗೆ ಯಶೋದ ಆ ಸಪ್ಳ ನೋಡಿ ಏನಾಯ್ತು ನನ್ನ ಮಗ ಎಲ್ಲಿ ಹೋದ್ನು ಅಂತೇಳಿ ಹೊರಗೆ ಬಂದು ನೋಡ್ತಾಳ. ಆ ಎರಡೂ ಬಾಗಿಲ ಮುಂದೆ ಇರ್ತಕ್ಕಂಥ ಗಿಡ ಅವು ಮುರಿದು ಬಿದ್ದಿದ್ದು. ಅದು ಏನಾಗಿತ್ರಿ ಅಂದ್ರೆ ಆ ಗಿಡಗಳು ಹಿಂದಿನ ಜನ್ಮದೊಳಗೆ ಕುಬೇರನ ಹೋದೋಟದೊಳಗೆ ಯಾರು ಕುಬೇರನ ಮಕ್ಕಳು ಮಣಿಗ್ರೀವ ಮತ್ತು ಹೈಗ್ರೀವ ಅಂಥೇಳಿ ಅವರು ದೇವಲೋಕದ ಅಪ್ಸರೆಯರು ಕೂಡ ದಿಗಂಬರವಾಗಿ ನಗ್ನವಾಗಿ ತಮ್ಮ ಭೋಗವನ್ನು ಮಾಡ್ತಾ ಇದ್ರು. ಅವಾಗ ಮಾಡುವಂಥ ಸಮಯದೊಳಗೆ ಅಲ್ಲಿ ನಾರದರು ಹಾದು ಹೋಗ್ತಾ ಇದ್ರು. आले नारदासी सवारी ವೀಣಾ ಗೇವುಣಿ ಖಾಂದ್ಯಾವರಿ. ನೋಡ್ರಿ ಅಲ್ಲೇ ನಾರದರು ಬಂದು ನೋಡಿದ್ರಲ್ಲ, ನೀವು ಗಿಡಗಳಾಗಿ ಕೊಟ್ಟು ಬಿಡ್ರಿ ಅಂಥೇಳಿ ಆ ಶಾಪ್ ಕೊಟ್ಬಿಟ್ರು. ಶಾಪ್ ಕೊಟ್ಕೊಳ್ಳೋಣ ಅವ್ರು ಬಂದು ಕೇಳಿದರು, ನಮಗೆ ಶಾಪ ಕೊಟ್ರಿ ಅನುಭವಿಸ್ತೇವೆ, ಇದನ್ನು ಯಾವಾಗ ನಮಗೆ ಉಶಾಪ ಅಂತ ಕೇಳಿದಾಗ ಮುಂದೆ ದ್ವಾಪಾರ ಯುಗದೊಳಗೆ ಕೃಷ್ಣ ಪರಮಾತ್ಮ ಅವ ಬರ್ತಾನ, ಅವನ ಪಾದ ಸ್ಪರ್ಶ ನಿಮ್ಮ ಶರೀರಕ್ಕೆ ಹತ್ತಿ ಅದು ಗಿಡಗಳಾದಾಗ ಅವಾಗ ನಿಮಗೆ ಉಶಾಪ ಅಂತ ಹೇಳಿದ್ವಿ. ಶಾಪ ವಿಮೋಚನೆ ಆಯಿತು. ಅಲ್ಲೇ ಆ ಕೃಷ್ಣ ಪರಮಾತ್ಮನ ಪಾದ ಸ್ಪರ್ಶಿಯಾಗಿ ಅಲ್ಲೇ ವಿಮಲಾರ್ಜುನ ಅಂತಕ್ಕಂಥ ಗಿಡ ಇದ್ವಲ್ಲ ಅವು ಪಾಪ ವಿಮೋಚನೆಯಿಂದ ಮುಕ್ತರಾದರು. ಹಿಂಗೆ ಪರಮಾತ್ಮ ಏನೈತಲ್ಲ ಕೆಟ್ಟವರನ್ನು ಉದ್ಧಾರ ಮಾಡಿದ. ಅದ್ರ ಸಲುವಾಗಿನ ಅವನ ಅವತಾರ ಆಗಿತ್ತಲ್ಲಿ. ಗೋಕುಳಿಚ ಸುಖ ಅಂತಪಾರ ನಾಹಿ ಲೇಖ ಬಾಳ ಕೃಷ್ಣ ನಂದಾಘರಿ ಆನಂದಲ ನರ ನಾರಿ. ಹಿಂಗ ದೊಡ್ಡವ ಆಗಾಕತ್ತಿದ, ದೊಡ್ಡವ ಹಾಕೊಂತ. ಯಾಕಂದ್ರೆ ಗೋಕುಲದ ವರ್ಣನ ಮಾಡ್ಬೇಕಿಲ್ಲಿ. ಯಾಕೆ ಗೋಕುಳಿಚ ಸುಖ, ಗೋಕುಲದೊಳಗೆ ಸುಖ ಆಗೈತಿ. ಅವ ಕೃಷ್ಣ ಪರಮಾತ್ಮ ಬರ್ಬರ್ತ ದೊಡ್ಡವ ಅದ. ದೊಡ್ಡವಾಗೆ ಗುಂಡ ಗಜಗ ಎಲ್ಲ ಆಡಾಕತ್ತೆ. ಅವಾಗ ಎಲ್ಲರೂ ತನ್ನ ಗೆಳೆಯರನ್ನ ಕೂಡಿಸ್ಕೊಂಡ. ಅವ್ರು ಯಾರ್ಯಾರು ಅಂದ್ರೆ ವ್ರಜ, ವ್ಯಾಕುಲ, ಪೇಂದ್ಯ, ಸುಧಾಮ, ಅಷ್ಟಾವಕ್ರ, ಬಲರಾಮ, ಹಿಂಗೆ 7-8 ಜನಗಳನ್ನು ಕೂಡಿಸ್ಕೊಂಡು ಅವ್ರಿಗೆ ಆಟ ಆಡೋನು ಅನ್ನಕತ್ತಿದ. ಎಲ್ಲರನ್ನು ಕರ್ಕೊಳವ, ಗುಂಡ ಆಡೋದು, ಚಿನಿಪಣಿ ಆಡೋದು, ಮತ್ತು ಲಗೋರಿ, ಆಮೇಲೆ ಈಗ ಬಂದಾವ ನೋಡ್ರಿ ಬ್ಯಾಟು ಬಾಲು, ಕ್ರಿಕೆಟ್. ಮತ್ತು ಅವ ಆಡಿದ್ದು ಅವು ಕ್ರಿಕೆಟ್. ಈಗ ಕ್ರಿಕೆಟ್ ಅಂತೇವ್ ನಾವು. ಕ್ರಿಕ್ಯಾಟ. ಹಂಗೆ ಅವೆಲ್ಲ ಆಡಿದ್ದನ ಈಗಿನ ಹುಡುಗರು ಆಡ್ತಾವೆ. ಹಂಗೆ ಎಲ್ಲ ಆಡ್ತಿದ್ರು. ಅದರಂತ ಮತ್ತೆ ಏನು ಮಾಡಿದ, ಇಲ್ಲಪ್ಪ ನಾವು ಹಿಂಗೆ ಆಡ್ಕೊತ ಹೋದ್ರೆ ಹೊಂದೋದಿಲ್ಲ, ನಾವು ಬಲಿಷ್ಠರಾಗಬೇಕು ಅಂತ ಹೇಳಿದ. ಅವ ಅದ್ರಾಗ ಪೇಂದ್ಯ ಇದ್ನಲ್ಲ, ಅವಂಗ ಕೃಷ್ಣ ಅನ್ನಕ್ಕೆ ಬರ್ತಿದ್ದಿಲ್ಲ. ಗಿಂಟ ಅಂತಿದ್ದ ಅವಂಗ. ಗಿಂಟ ಅಂತಿದ್ದ. ಅಲ್ಲೋ ಗಿಂಟ, ಮತ್ತು ಬಲಿಷ್ಠ ಆಗ್ಬೇಕಂತಿ ನಾವು ಏನು ತಿನ್ನಬೇಕು? ಇಲ್ಲ, ತಿನ್ಬೇಕಾದ್ರೆ ನಾವು ಇಲ್ಲೇನು ಗೋಪಿಕಾ ಸ್ತ್ರೀಯರು ಅದಾರಲ್ಲ ಅವ್ರ ಮನೆಗೆ ಹೋಗಿ ಹಾಲು, ಮೊಸರು, ಬೆಣ್ಣೆ ಇವ್ನ ತುಡುಗು ಮಾಡಿ ತಿನ್ನಬೇಕು. ಹಂಗಾರೆ ಹೆಂಗೆ ತುಡುಗು ಮಾಡೋದು? ಹಂಗಾರೆ ನಾ ಎಲ್ಲ ಹೇಳ್ತೇನೆ ಬರ್ರಿ ನಾವು ಹೇಳ್ತೇನೆ ಬರ್ರಿ ಅಂತ ಹೇಳಿ ಎಲ್ಲರಿಗೂ ಹೇಳಿದ. ಏನು ಹೇಳಿದ?
ನೀವು ಬರುವಾಗ ಒಂದು ಎಳ್ಸಡ್ಡಿ ತೊಗೊಂಬ ಅಂದ ಒಬ್ಬವಂಗ ನೆಗ್ಲಿ ಮುಳ್ಳು ತೊಗೊಂಬ ಅಂದ, ಇನ್ನೊಬ್ಬವಂಗ ಹಳ್ಳು ತೊಗೊಂಬ ಅಂದ, ಇನ್ನೊಬ್ಬವಂಗ ಕಾರ್ಪುಡಿ ತೊಗೊಂಬ ಅಂದ, ಇನ್ನೊಬ್ಬವಂಗ ಎರಿ ಮಣ್ಣು ತೊಗೊಂಬ ಅಂದ. ಹಿಂಗೆ ಎಲ್ಲರಿಗೂ ಒಂದೊಂದು ಸಾಮಾನುಗಳನ್ನು ಹೇಳಿದ. ಅವ್ರು ಎಲ್ಲರೂ ತೊಗೊಂಬಂದ್ರು. ಇವು ಪೇಂದ್ಯ ಮತ್ತೆ ಕೇಳಿದ, ಗಿಂಟ ಮತ್ತಿವು ಎಲ್ಲ ಯಾಕೆ ಇವು? ನೋಡು, ಗೋಪಿಕಾ ಸ್ತ್ರೀಯರು ಅವ್ರು ತಮ್ಮ ಮನೆಯೊಳಗೆ ನೆಲುವಿನ ಮೇಲೆ ಇಟ್ಟಿರ್ತಾರ ಗಡಿಗೆ, ಅಲ್ಲಿ ಕಟ್ಟ್ಯಾರಲ್ರಿ, ಅವು ನಮಗೆ ನೆಲ್ಕೋದಿಲ್ಲ. ಮತ್ತು ಅವ್ನು ಹೆಂಗೆ ನಾವು ಕುಡಿಯೋದು? ಅದ್ರಾಗ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಇರ್ತೈತಿ. ಅದಕ್ಕೆ ಹಳ್ಳು ಹೋಗೋದು, ತೂತು ಬೀಳ್ತೈತಿ. ಅವಾಗ ಎಳೆಶೆಡ್ಡಿ ಇಟ್ಟು ಹಾಲು ಕುಡಿದು. ಬರೋಬ್ಬರಿ ಐತ. ಈಗ ಮಾಡ್ತಾರೆ ನೋಡಿ ಸೈಪುನ್ ಲಗ್ನದಾಗ, ಅದು ಬಾಟ್ಲೆದಾಗ ತುರಿಕಿದಾರ ಮಾಡ್ತಾರೆ. ಹಂಗೆ ಅದ್ರಾಗ ಎಳೆಶೆಡ್ಡಿ ಇಟ್ಕ್ಯಾರ ಹಾಲು ಕುಡಿಯೋದು. ಮತ್ತು ಇವು ನೆಗ್ಲಿ ಮುಳ್ಳು, ಕಾರ್ಪುಡಿ ಇವೆಲ್ಲ ಯಾಕೆ? ನೋಡು, ನಾವು ಅಲ್ಲಿ ಗದ್ದಲ ಮಾಡ್ತಿರ್ತೀವಿ. ಅವಾಗ ಅವ್ರ ಮನೆಯವ್ರು ಬಂದ್ರೆ ಕಾಲಾಗ ನೆಗ್ಲಿ ಮುಳ್ಳು ಒಗೆದು ಬಿಡೋದು. ಅದಕ್ಕೆ ಯಾಕಾಡಿ ಮಕ್ಕ ಐತೆ ಅನ್ನೋದು ಗೊತ್ತಾಗೋಲ್ಲ. ಅವು ಹೆಂಗೆ ಬಿದ್ದರೂ ಮತ್ತು ಮುಳ್ಳು ಮೇಲೆ ಇರ್ತದೆ ರೀ. ಅದು ನೋಡಿರ್ಬೇಕಾದ್ರೆ ನೀವು ಅದನ್ನು ಸುತ್ತು ಕಡೆನೇ ಇರ್ತದೆ ಮುಳ್ಳು. ಕಾಲಾಗ ಓದ್ಕೊಂಡು ತುಳ್ಕೊತ ತುಳಿತಾರ, ಚುಸ್ತಾವ. ಅವ್ನು ತಕ್ಕೊಂತ ನಿಂದ್ರು ನಾವು ಪಾರಾಗಿಬಿಡ್ತೇವೆ. ಅಗ್ದಿ ನಮ್ಮ ಹಂತಲೇ ಬಂದ್ರೆ ಕಣ್ಣಾಗ ಖಾರ ಉಗ್ಗಿಬಿಡೋದು, ಕಣ್ಣು ತಿಕ್ಕೊಂತ ನಿಂತು ಬಿಡ್ತಾರೆ. ಇಷ್ಟೆಲ್ಲ ಹೇಳಿದ ಆತ್ಪ ತಂದೀವಿ. ಮತ್ತು ಇವತ್ತು ಯಾರ ಮನೆಗೆ ಹೋಗೋದು? ಅವೊಂದೊಂದು ಏನಿತ್ತು ರೀ ಅಂದ್ರೆ, ಯಾರ ಮನೆಗೆ ತುಡಿಗೆ ಹೊಕ್ಕಾನಲ್ಲ ಅವ್ರ ಮನೆ ಮುಂದೆ ಆಡೋದು. ಆಟ ಗೋಲಿ ಆಡೋದು. ಅವ್ರು ಏನಾರ ಅಂದ್ರೆ ಅವತ್ತು ಅವ್ರ ಮನೆಗೆ. ಹಿಂಗೆ ಎಲ್ಲರ ಮನೆಗೂ ಆಡ್ತಿದ್ದ. ಒಬ್ಬೊಬ್ಬರು ಬೇಯ್ತಿದ್ರು, ನಮ್ಮ ಭಾಗದಾಗ ಆಡ್ಬ್ಯಾಡ್ರಿ ಹೋಗ್ರಿ ಅಂತಿದ್ರು. ಹಿಂಗೆಲ್ಲ ಆಡುವಂಥದ್ದೆಲ್ಲ ಕೇಳಿದ್ರಲ್ಲ. ಇವರು ಒಂದು ಮನೆ ಬಾಗಿಲು ಮುಂದೆ ಆಡಾಕತ್ತಿದ್ರು. ಅವಾಗ ಆ ಮನೆ ಮುದುಕಿ, ನಮ್ಮ ಭಾಗದಾಗ ಆಡ್ಬ್ಯಾಡ ಹೋಗ್ರಿ ಅಂತಂದಾಕಿ. ಅವಾಗ ಇಲ್ಲ, ಇವತ್ತು ಇದ ಮನೆಗೆ ತುಡಿಕಿ ನೋಡು ಅಂದ ನಾವು ತನ್ನ ಗೆಳೆಯರಿಗೆ. ಅವಾಗ ರಾತ್ರಿ ಎಲ್ಲರೂ ಊಟ ಮಾಡಿ ಮಕ್ಕೊಂಡಿದ್ರು. ಇವ್ರನ್ನ ಕರ್ಕೊಂಡು ಬಂದ. ಅದು ಸುತ್ತು ಕಡೆ ಗಾಡಿ ಇತ್ತು ರೀ. ಆವಾರ ಗಾಡಿ ಮುಂದೆ ಬಾಗಿಲನ್ನು ಕೀಲಿ ಹಾಕಿಬಿಟ್ಟಿದ್ರು. ಒಳಗೆ ಮನೆ ಇತ್ತು. ಇವರೆಲ್ಲರೂ ನೋಡಿದ್ರು. ವೃಜಾ, ವ್ಯಾಕುಲ, ಪೇಂದ್ಯ, ಸುಧಾಮ, ಅಷ್ಟಾವಕ್ರ, ಬಲರಾಮ ಎಲ್ಲರೂ ಅಲ್ಲೋ ಕದ ಹಾಕೈತಿ, ಹೆಂಗೆ ಹೋಗೋದು ಒಳಗೆ? ಎಲ್ಲರೂ ಕಣ್ಣು ಮುಚ್ಚಿರಂದ. ಅಷ್ಟರು ಕಣ್ಣು ಮುಚ್ಚಿದ್ರು. ಸೀದಾ ಒಳಗೆ ಹೋಗಿದ್ದರಿ. ನೋಡ್ರಿ ಅವನ ಆಟ ಹೆಂಗೆ. ನವಲ ಕೇವಡೆ ಕೇವಡೆ ನಕಳೆ ಕಾನುಬಾಚೆ ಕೊಡೆ. ಆಶ್ಚರ್ಯ, ಎಂಥ ಆಶ್ಚರ್ಯ. ನವಲ ಕೇವಡೆ ಕೇವಡೆ ನಕಳೆ ಕಾನುಬಾಚೆ ಕೊಡೆ. ಅವ ಒಳಗೆ ಹೋಗಿ ಇಳಿದಿದ್ದ. ಎಲ್ಲರೂ ಒಳಗೆ ಹೋಗಿ ಇಳಿದ್ರು. ಅವ್ರೆಲ್ಲರಿಗೂ ಅವ್ರ ಮನ್ಯಾಗ ಎಷ್ಟು ಮಂದಿ ಇದ್ರಿ ಅಂದ್ರೆ, ಇಬ್ಬರು ಗಂಡ ಹೆಂಡತಿ, ಅದೊಂದು ಮುದುಕಿ, ಇಷ್ಟ ಇದ್ರಿ. ಆ ಮುದುಕಿ ಒಂದು ರೂಮ್ನ್ಯಾಗ ಮಕ್ಕೊಂಡಿತ್ತು. ಇವ್ರ ಗಂಡ ಹೆಂಡತಿ ಒಂದು ರೂಮ್ನ್ಯಾಗ ಮಕ್ಕೊಂಡಿದ್ರು. ಅಡುಗೆ ಮನ್ಯಾಗ ನೆಲ್ಲಿನ ಮ್ಯಾಲ ಗಡಿಗೆ ಅದು ಎಲ್ಲ ಇದ್ದು. ಮೊದಲ ಕೃಷ್ಣ ಎಲ್ಲ ಹುಡುಕಾಡಿ ಬಂದ. ಇಲ್ಲದಾವ ಹಾಲು, ಮೊಸರು, ಬೆಣ್ಣೆ ಇಲ್ಲದಾವು, ಬರ್ರಿ ಅಂತೇಳಿ ಒಳಗೆ ಕರ್ಕೊಂಡು ಹೋದ. ಅಡುಗೆ ಮನೆಗೆ ಕರ್ಕೊಂಡು ಹೋಗಿ ಅದನ್ನು ನೋಡ್ದಾನ. ಅವಾಗ ಮ್ಯಾಲಿದ್ದು ಅವು, ಮತ್ತೆ ಎಲ್ಲ ಮ್ಯಾಲದಾವ, ಹೆಂಗೆ ತಗೊಳ್ಳೋದು? ಅವಾಗಂದ ಒಬ್ಬ ತೆಳಗೆ ಬಗ್ರಿ ಅಂದ. ಅವಾಗ ಬಲರಾಮ ದಪ್ಪಿದ್ನಲ್ಲ, ಬಲಶಾಲಿ ಇದ್ದ. ಬಲರಾಮ ನೀನ ಬಗ್ ಅಂದವ ತೆಳಗೆ. ನೀನು ಗಟ್ಟುಳ ಅವದಿ. ನಾ ಯಾವ ಯುಗದಾಗೂ ಯಾವಾಗ ಬಗ್ಗಿಲ್ಲ ಅನ್ನವ. ನಾ ಯಾಕೆ ಬಗ್ಗಿಲ್ಲ ಅನ್ನವ. ಆಮೇಲೆ ರಜಾನ್ ಕೇಳಿದ, ನಾನು ಒಲ್ಲೆ ಅನ್ನವ. ಪೇಂದ್ಯಾನ್ ಕೇಳಿದ, ನಾನು ಒಲ್ಲೆ ಅನ್ನವ. ಅದ್ರಾಗ ಒಂದು ಅಷ್ಟಾವಕ್ರ ಅಂತ ಇತ್ರಿ, ಬೋಳ್ಯ, ಎಂಟು ಮಣತ. ಅದು ಹೆಂಗೆ ಕೃಷ್ಣ ನೀ ಹೆಂಗೆ ಹೇಳ್ತಿ ಹಂಗೆ ಅಂತಿತ್ತಾವ. ಅವಾಗ 8 ಮಣತ ಕೈ ಒತ್ತಟೆ, ಕಾಲು ಒತ್ತಟೆ, ಹಿಂಗೆ 8 ಮಣತ ಅದನ್ನು ತೆಳಗೆ ಬಗ್ಸಿದ್ರಿ. ಅವಾಗ ಹೇಳಿನ, ನೋಡು, ನನಗೆ ಹಾಲು, ಬೆಣ್ಣೆ, ಮೊಸರು ಬರಲಿಲ್ಲ ಅಂದ್ರೆ ನಾ ದಬ್ಬ ಬಿದ್ದು ಬಿಡವ ಅನ್ನ. ಇಲ್ಲ, ನಿನಗೂ ಕಳಿಸ್ತೇನೆ ನಾವು. ಮೊದಲ ಅವ ಅಷ್ಟಾವಕ್ರ ಬಗ್ಗಿದ. ಅವನ ಮ್ಯಾಲ ರಜಾ ಹತ್ತಿದ, ಪೇಂದ್ಯ ಹತ್ತಿದ, ಬಲರಾಮ್ ಹತ್ತಿದ. ಕಡೆಗೆ ಲಾಸ್ಟಿಗೆ ಕೃಷ್ಣ ಹತ್ತಿ ಮ್ಯಾಲ ಹಾಲು, ಮೊಸರು ಎಲ್ಲ ತಿಂದು ತೆಳಗೆ ಕಳಿಸ್ತಿದ್ದ. ತೆಳಗೆ ಬರುಗಳ ನಡ್ಕ ಗಪ್ಪಾಕಿತ್ರಿ ಅದು. ಅವಾಗ ತೆಳಗೆ ಮಕ್ಕೊಂಡನ. ಇವ್ ಬಕ್ಕೊಂಡು ಅಷ್ಟಾವಕ್ರ ಅಂತಿದ್ದ, ಕೃಷ್ಣ ನನಗೆ ಬರವಲ್ದ, ಹಾಲು ಬರವಲ್ದ,
ಬೆಣ್ಣೆ ಬರವಾಲ್ದು, ಮೊಸರು ಬರವಾಲ್ದು. ಮತ್ತು ನಾ ಭಕ್ತನ ನೋಡು ಅಂತ ಹೇಳಿ ದಪ್ಪನ ಬೀಳ್ತೇನೆ ನೋಡೋ ಕಳಿಸ್ತೇನೆ ಅಂದವ. ಈಗ ಗೌರ್ಮೆಂಟ್ಲಿಂದ ಸಣ್ಣ ಮಕ್ಕಳಿಗೆ ಏನೇನೋ ಬರ್ತಾವಿಲ್ರಿ. ಅಲ್ಲಿ ಅವ್ರಾಡ್ ತಿಂದು ಇವ್ರಾಡ್ ತಿಂದು ಪಂಚಾಯತಿ ಅವ್ರಾಡ್ ತಿಂದು ಆ ಹುಡುಗರಿಗೆ ಏಟು ಹತ್ತೈತೋ ಏನಿಲ್ಲ. ಹಂಗೆ ಇಲ್ಲಿ ಅಷ್ಟಾವಕ್ರಿಗೆ ಹತ್ತತ್ತಿದ್ದಿಲ್ಲ. ಅದು ನಾ ಬೀಳ್ತೇನೆ ನೋಡಂದ ಅವನು ದಬಕ್ಕನ ಬಿದ್ದು ಕೂಡಲೇನ ಏನೈತಲ್ಲ ಯಾವುದು ನೆಲವೂ ಹರಿತು ಚಿಂಕೆಚೆ ತೋಡೆತು ಮಡಗೆತೆ ತೋಡೆತು ಅಡೆ ನವನೆ ದಾಸರ ನವನೆ ದಾಸರ ಅಡೆ ನವನೆ ದಾಸರ आता कस देवाचा देवा बाई सखरा आता कस देवाचा देवा बाई सखरा आता देवा बाई सखरा पायाने लंगड़ा देवा एक पायाने लंगड़ा आता कैसा देवाचा देवा भाई सखरा आता कैसा देवाचा देवा भाई सखरा देवाचा देवा भाई सखरा आता कैसा देवाचा देवा भाई सखरा. हो ಅವಾಗೇನೈತಲ್ಲ ಆ ಶಿಂಕೆ ಅಂದ್ರೆ ನೆಲವೂ ಹರಿತು, ಗಡಿಗೆನೂ ಒಡೆದು, ಹಾಲು ಮೊಸರು ಬೆಣ್ಣೆ ಎಲ್ಲ ಏಕಾಗಿಬಿಡಿತು. ಅವಾಗ ಹೆಂಗೋ ಇದನ್ನು ತಿನ್ನೋದು? ನಿಮಗೆ ಎಷ್ಟು ಬೇಕಷ್ಟು ಎಲ್ಲ ತಿನ್ರಿ ಅಂತವ. ಎಲ್ಲ ನೆಲಕ ಬಿದ್ದುಬಿಟ್ಟಿತ್ತು, ಎಲ್ಲರೂ ತಿಂದರು. ಆಮೇಲೆ ನಿಮಗೆ ಉಳಿತು ಅಂದ್ರೆ ಆ ಗಾಡಿಗೆ ಒರೆಸ್ರಿ ಅಂದವ. ತಿಂದು ಸಾಕಷ್ಟು ಆಯ್ತು, ನಾನು ಸ್ವಲ್ಪ ಇಲ್ಲಿ ಹೋಗಿ ಬರ್ತೇನೆ ಅಂದವ. ಎಲ್ಲೇ ಅವರಿಬ್ಬರು ಗಂಡ ಹೆಂಡತಿ ಮಕ್ಕೊಂಡಿದ್ರಲ್ಲ ಅಲ್ಲಿಗೆ ಹೋಗಿ ಬರ್ತೇನೆ, ನೀವು ತಿನ್ರಿ ಅಂತೇಳಿ ಅವ್ರು ತಿನ್ನಕ್ಕೆ ಹಚ್ಚಿ. ಅವಾಗಿಂದ ಹೆಂಗಿತ್ತು ರೀ ಅಂದ್ರೆ ಗಂಡಸರು ದಾಡಿ ಬಿಡೋದಿತ್ತು ರೀ ಆಗಿನ ಕಾಲದೊಳಗೆ, ಹೆಣ್ಮಕ್ಳು ಜಡಿ ಹಾಕ್ತಿದ್ರು. ಆತ್ರಿ ಅವಾಗ ಏನು ಮಾಡಿದ ಅಂದ್ರೆ ಅವರಿಬ್ಬರು ಮಕ್ಕೊಂಡಿದ್ರಲ್ಲ ಒಳಗೆ ಹೋಗಿ ಅವಾಗಿನ ಚಿಮಣಿದು ಹಿಂಗೆ ಲೈಟ್ ಅದು ಇದ್ದಿದ್ದಿಲ್ಲ. ಆ ಕಡ್ಡಿ ಪೆಟ್ಟಿಗೆ ತೊಗೊಂಡ, ಆ ಕಡ್ಡಿ ಪೆಟ್ಟಿಗೆಯನ್ನು ಕಡ್ಡಿ ತೊಗೊಂಡು ಕಿಶೆದಾಗ ಇಟ್ಕೊಂಡ, ಅದ್ರಾಗ ಒಂದು ಚೋಳಿಟ್ಟ ಅವ್ರಿಗೆ ಮತ್ತು ಹೆಂಡತಿ ಹೆಡಲಿಗೆ ಆ ಗಂಡನ ಗಡ್ಡಕ್ಕೆ ಗಂಟು ಹಾಕಿದ. ಎರಡು ಗಡ್ಡಕ್ಕೆ ಮತ್ತು ಹೆಡಲಿಗೆ ಜಡಿಗೆ ಗಂಟು ಹಾಕಿ ಕಡ್ಡಿ ಪೆಟ್ಟಿಗೆ ಅಲ್ಲೇ ಇಟ್ಟ. ಕಡ್ಡಿ ಅಷ್ಟೇ ಇಟ್ಕೊಂಡು ಬಂದ. ಅದು ಇವರೆಲ್ಲ ಗದ್ಲಕ್ಕೆ ಏನೈತಲ್ಲ ಆ ಮುದುಕಿಗೆ ಎಚ್ಚರ ಆಗಿಬಿಡ್ತ್ರಿ. ಎಚ್ಚರ ಆಗಿಬಿಡ್ತು. ನಮ್ಮ ಮನೆಗೆ ಯಾರೋ ಬಂದಾರ ಅಂಥೇಳಿ ಯಾರವ್ರು ಅನ್ಗಳು ಆ ಮುದುಕಿ ಎತ್ತಿ ನೀವೆಲ್ಲರೂ ಕಣ್ಣು ಮುಚ್ಚ್ರಿ ಅಂದವ. ಕಣ್ಣು ಮುಚ್ಚಿದ್ರು. ಅವಾಗ ಪೇಂದ್ಯಾಗ ಸ್ವಲ್ಪ ಸಂಶಯ ಬಂತ್ರಿ. ಇವ ಹೊರಗಿದ್ದಾಗ ಆಗಲೇ ಕಣ್ಣು ಮುಚ್ಚಂದ, ಒಳಗೆ ಬಂದ್ವಿ. ಇವು ಕಣ್ಣು ಮುಚ್ಚಂತಾನ. ಏನು ಮಾಡ್ತಾನೆ ಇವ? ಮಾಟ ಮಾಡ್ತಾನೋ ಮಂತ್ರ ಮಾಡ್ತಾನೋ ನೋಡೋಣ ಅಂತೇಳಿ ಒಂದೇಟು ಹಿಂಗೆ ಚಿವುಗಣ್ಣು ಮಾಡೋಣ ನೋಡಾಕತ್ತಿದ. ಅವಾಗ ಎಲ್ಲರೂ ಪಾರಾಗಿದ್ರು, ಇವ ಒಬ್ಬನ ಬೆಳಕಿಂಡಾಗ ಜೋತಾಡಕತ್ತಿದ. ಕೃಷ್ಣ, ನಾನು ಇಲ್ಲಿ ಜೋತಾಡಕತ್ತೇನು ಅನ್ನ, ನೀ ಅಲ್ಯಾಗ ಜೋತಾಡಕತ್ತಿದಿ? ನಾನು ಏನು ಮಾತು ಅಂದ್ರೆ ಆಗಳ ಹೊರಗಿದ್ವಿ, ಕಣ್ಣು ಮುಚ್ಚಂದು ಒಳಗೆ ಬಂದ್ವಿ. ಈಗೂ ಕಣ್ಣು ಮುಚ್ಚಂದು ನಿನ್ನ ಮ್ಯಾಲೆ ಸಂಶಯ ಆಯ್ತು ನನಗೆ. ಏನು ಮಾಟ ಮಾಡ್ತಾನೋ ಮಂತ್ರ ಮಾಡ್ತಾನೋ ಅಂಥೇಳಿ ಒಂದೀಟು ಚಿವುಗಣ್ಣು ಮಾಡಿ ನೋಡಿನಿ.
ಅದಕ್ಕೆ ನನಗೆ ಹಿಂಗಾತು. ಅಷ್ಟು ಹಣ್ಣು ಕೊಡೋದಂದ್ರೆ ಒಳಗೆ ಮುದಿಗೆ ಬಂದು ಬೆಳಕಿನ ನಾನು ನೋಡಿದ್ರಿ ಕಾಲು ಜೋತ್ ಬಿದ್ದಿದ್ದು. ಆ ಪ್ಯಾಂಟ್ ಹಿಡ್ಕೊಂಡಾಕೆ ಜಗ್ಗಾಕತ್ತಿದ್ಲು. ಕೃಷ್ಣ ನಾನು ಒಳಗೆ ಜಗ್ಗಾಕತ್ತಾರೋ ಅಂತೇಳಿ ಅಂದ್ಕೊಂಡು ಕಣ್ಣು ಮುಚ್ಚಂದ ನಾವು. ಕಣ್ಣು ಮುಚ್ಚಿ ಅಂದ್ಕೊಂಡು ನನ್ನ ಕಡೆಲಾಗಿಬಿಟ್ಟ ಪ್ಯಾಂಟ್ ಆ ಮುದುಕಿ ಕೈಯಾಗ ಸಿಕ್ಕೊಂತಿ. ಇಷ್ಟೆಲ್ಲ ಆತು. ಪಾರಾಗಿ ಹೋಗ್ಬಿಟ್ರು. ಪಾರಾಗಿ ಹೋದರು. ಬೆಳಕಾತು. ಬೆಳಕಾಗಿ ಇನ್ನೊಂದು 4-5 ಸುಮಾರು ಎತ್ತರ ಆತ್ರಿ ಗಂಡ ಹೆಂಡತಿಗೆ. ಇವ್ರ ಮನೆಗೆ ಹೋಗ್ಬಿಟ್ರು. ಗಂಡ ಹೆಂಡತಿಗೆ ಎತ್ತರ ಆತು ಬೆಳಿಗ್ಗೆ. ಮತ್ತು ಹೊಲಕ್ಕೆ ಹೋದು ಹೋಗಾರ ನೋಡ್ರಿ. ಅವಾಗ ಹೆಂಡತಿ ಎದ್ದು, ಅಲ್ಲ ಮುದುಕಾಗಿ ನನಗೆ ಜಡಿ ಜಗ್ಗಾಕತ್ತಿ ಅಲ್ಲ ಅನ್ಲಕ್ಕಿ. ಅಲ್ಲ ನೀ ಮುದುಕಾಗಿ ನನ್ನ ಗಡ್ಡ ಜಗ್ಗಾಕತ್ತಿ ಅಲ್ಲ ಅವಾಗ ಇಬ್ಬರು ನೋಡ್ತಾರ. ಮತ್ತು ಮಾಯಾನ ಮುಂದಲ್ಲ ಏನು ಗಂಡ ಮುಂದಕ್ಕನು. ಅವಾಗ ಗಂಡ ನೋಡಿದ ಗಡ್ಡಕ್ಕೆ ಹೆಡಲಿಗೆ ಗಂಟು ಬಿದ್ದಿದ್ವು. ಅವು ಮಕ್ಕೊಂಡಾಗ ತೊಡಕಾಗ್ಯಾವು. ಆ ಕಡ್ಡಿಪಟ್ಟಿಗೆ ತಗೋ ಅಂದ. ಕಡ್ಡಿಪಟ್ಟಿಗೆ ತೊಗೊಂಡು ಆಕೆ ಕೈ ಹಾಕೋದು ಚೊಟ್ಟ ಅಂತ ಹೊಡಿತಿ. ನಾವು ಒಬ್ಬಾಕೆ ಕಡಿಸ್ಕೊಳ್ಳೋದು ಬ್ಯಾಡಿದು, ನನಗೆ ಕಡ್ಡಿಪಟ್ಟಿ ಸಿಗವಾಲ್ದು, ನೀನಾರ ನೋಡು ಅಂತ ಹೇಳಂದಾಕೆ. ಅವನ ಕಡೆ ಸರ್ಚಿಡು. ಕಡ್ಡಿ ಪೆಟ್ಟಿಗೆ ಕೈ ಹಾಕಿದ ಅವಗೊಂದು ಚೊಟ್ಟ ಅಂತ ಹೊಡಿತೀವಿ. ಮತ್ತು ಕಡ್ಡಿಪಟ್ಟಿಗೆ ಹಚ್ಚ ಕಡ್ಡಿನೂ ಇಲ್ಲ ಅದ್ರಾಗ. ಇದ್ರ ಚೋಳು ಬಂದು ಸಿಕ್ಕೊಂಡೈತಿ ಅಂದ. ಚೋಳು ಐತಿ. ಚೋಳು ಕಡಿತು. ಹಂಗೆ ಬಾಗಿಲ ಕಡೆ ಬಂದರು. ಬಾಗಿಲ್ದಾಗ ನಗಲಿ ಮೂಳೆ ಹರಿವಾರ ಹಗ್ಗ ಹರಿ ಹೋಗಿದ್ದ. ಅವಾಗ ಕಾಲಾಗ ತಕ್ಕೊಂತ ಹಣ್ಣು ಕೊಡೋದಂದ್ರೆ ಬೆಳಕಾತು. ನೋಡಿದ ಗಡ್ಡಕ್ಕೆ ಮತ್ತು ಹೆಳಲಿಕ್ಕೆ ಗಂಟು ಬಿದ್ದಿದ್ದು. ಅಲ್ಲ ಇವು ಹಿಂಗೆ ಯಾಕೆ ಗಂಟು ಬಿದ್ದಾವು? ಅವಾಗ ಬಿಚ್ಚಾಕ ಹೋದ್ರ ಬಿಚ್ಚಾವಲ್ಲು. ಅವಾಗ ಏನಂದ ಅಂದ್ರೆ, ನೋಡು ಕುಡ್ಗೋಲು ಕೊಡ್ತೇನೆ, ನಿನ್ನ ಗಡ್ಡದ ಕಡೆ ಕೋಕೋ ಅಂದ್ಲಕ್ಕಿ. ಇಲ್ಲ ನಾನು ಸಣ್ಣವಿದ್ದಾಗ ಗಡ್ಡ ಬಿಟ್ಕೊಂಡು ಬಂದೇನಿ, ನಾ ಗಡ್ಡದ ಕಡೆ ಏನು ಹೋಯ್ದಿಲ್ಲ, ನಿನ್ನ ಜಡಿ ಕಡೆ ಕೊಯ್ದೆ. ನಮ್ಮ ತವ್ರ ಮನೆಯಾಗಿಂದ ನಾ ಬಿಟ್ಕೊಂಡು ಬಂದೇನಿ, ನನಗೆ ಜಡಿ ಕಡೆ ಕೊಯ್ಬೇಡ ಅಂದ. ಅದು ಕೊಯ್ಯಾಕೆ ಹೋದ್ರು ಕಟ್ಟ ಆಗವಲ್ದು. ಅದು ಕಡೆಗೆ ಕೊಡ್ಲಿನಾರ ತೊಗೊಂಬಂದ. ಕೊಡ್ಲಿ ತೊಗೊಂಡು ಕಡ್ಯಾಕೆ ಹೋಗಾರ, ಅದಕ್ಕೂ ಕಟ್ ಆಗಲಿಲ್ಲ. ಕಡೆಗೆ ಬೆಂಕಿನಾರ ಹಚ್ಚಂದ. ಕಡ್ಡಿ ಕೊರ್ದು ಬೆಂಕಿ ಹಚ್ಚಾಕೋರು ಸುಟ್ಟು ಸುಡುವಾದ. ಅವಾಗ ಇಷ್ಟು ಆಗ್ಬಿಡ್ದಂತಂದ್ರೆ ಓಣ್ಯಾನ ಮಂದಿ ಕದನ ತೆಗೆದಿದ್ದಿಲ್ಲ. 8 ಗಂಟೆ 9 ಗಂಟೆ ಆಯ್ತು. ಇಷ್ಟೆಲ್ಲ ಒಳಗೆ ಕದನ ತೆಗಿವಲ್ರಿ ಇವ್ರು. ಯಾಕೆ ನಾಚಿಕೆ ಬಂದೈತಿ. ಇಷ್ಟು ಆಗ್ಬಿಡು ಓಣ್ಯಾನವರು. ಈ ಹುಡುಗರು ಯಾಕೋ ಎದ್ದಿಲ್ಲ ಅಂಥೇಳಿ ಆ ಓಣ್ಯಾನವ್ರು ಎಬ್ಸಾಕೆ ಬಂದರು. ಕದ ತೆಗೆದ್ರು. ಗಡ್ಡಕ್ಕೆ ಹೇಳಿಗೆ ಗಂಟು ಬಿದ್ದೈತಿ. ಹಿಂಗೆ ಯಾಕಾಗೈತಿ ಇದು? ಇಲ್ಲ ನಿನ್ನೆ ಆ ಯಶೋಧನ ಮಗ್ ಏನಾರು ಅಂದಿದ್ರೆ ನೀವು? ಆ ಮುದಿಕೆ ಅಂದಿತ್ತಲ್ರಿ, ನಮ್ಮ ಮನೆ ಮುಂದೆ ಬಾ ನೀನು, ನಿನಗೆ ಪಜಿತಿ ಮಾಡ್ತೇನೆ. ಈಗ ಪಜಿತಿ ಮಾಡಿಬಿಟ್ಟ ನೋಡ್ರಿ. ಅವಾಗ ಆ ಇಬ್ಬರು ಗಂಡ ಹೆಂಡತಿ ಹೋಗ್ರಿ ಅಲ್ಲೇ ಅವ್ರ ಓನ್ ಕಡೆ ಹೋಗಿ ಹೇಳೋಗ್ರಿ ಅಂತ. ಅವಾಗ ಇಬ್ಬರು ಅದು ಹೆಂಗಿತ್ರಿ ಅಂದ್ರೆ, ಇಬ್ಬರು ಗಂಡ ಹೆಂಡತಿ ಹೆಂಗಿದ್ರಿ ಅಂದ್ರೆ, ಗಂಡ 8 ಫೂಟ್ದಾಗಿದ್ರಿ, ಹೆಂಡತಿ 3.5 ಫೂಟ್ ಇತ್ತಿದ. ಅದು ಹೆಂಡತಿ ನಡಿಬೇಕಂದ್ರೆ ಇವ್ ಗಂಡ ಹಿಂಗೆ ಬಕ್ಕೊಂಡು ಹೋಗ್ಬೇಕು ಹಿಂಗೆ. ಮತ್ತು ಗಂಡ ಸೀದಾ ನಡಿಬೇಕಂದ್ರೆ ಅದು ಬುಡಕ್ಕೆ ಜೋತಾಡಕತ್ತೆ. ಅದು ಹೆಂಡತಿ ಇಜ್ಜೋಡ ಹಿಂಗ ಹೇರ್ಪೇರ್ ಆಗಿಬಿಟ್ಟಾವು. ಹೊರಬಿದ್ರು. ಮತ್ತು ಮುಂಜಾನೆ ಇವ್ರು ಬಂದ್ರಿ ಕ್ಯಾಕಿ ಹೊಡಾಕಿ. ಇವತ್ತು ದಿಂಡ್ಯಾಗ ಹುಡುಗರು ಇದ್ವಲ್ಲ, ದಿಂಡ್ಯಾಗ ಅವ್ರ ದಿಂಡಿ ಹೊಣ್ತಿ ಎಲ್ಲಿಗೆ? ನಂದ ಮಹಾರಾಜನ ಮನೆಗೆ, ಯಶೋಧನ ಮನೆಗೆ ಹೋಗಿ ಹೇಳಾಕತ್ತಿದ್ರು. ಅವ್ವ ನೋಡ್ವಾ ನಿನ್ನ ಮಗ ಹಿಂಗೆ ಎಲ್ಲ ಮಾಡಾಕತ್ತಾನ, ನಮ್ಮ ಮನೆಗೆ ಬಂದು ಬೆಣ್ಣೆ ಹಾಲು ಮೊಸರು ಕರಿಯಾಕತ್ತಾನ, ಅವಗಟ್ಟ ತಾಕೀತು ಮಾಡು ಅಂಥೇಳಿ ಹೇಳಾಕತ್ತಿದ್ರು. ಆವಾಗ ಕೃಷ್ಣ ಪರಮಾತ್ಮ ಬಂದು ಅದನ್ನು ಮುಟ್ಟಿದ. ನನಗೆ ಬೇಜಿದ್ರು, ಅದಕ್ಕೆ ನಾ ಮಾಡೇನೆ ಅಂದ. ಕರೆ ಹೇಳಿದ. ಆವಾಗ ಆಕೆಂದು ಯಶೋಧ, ನೋಡ್ರವ ಅವಾಗ ಅನ್ನಕ್ಕೆ ಹೋಗ್ಬೇಡ್ರಿ, ನನ್ನ ಮಗ ಹಂಗೇನು ಮಾಡೋದಿಲ್ಲ, ನೀವು ಏನಾರ ಅಂದ್ರೆ ಅವ ಮಾಡ್ತಾನೆ ಅಂತೇಳಿ ಹೇಳಿ ಅದನ್ನ ಬಗೆಹರಿಸಿದ್ರು. ಹಿಂಗೇನೈತಲ್ಲ ಅನೇಕ ಜನರು ಬಂದು ಹೇಳಾಕತ್ತಿರು. ಗೋಕುಳಿಚ ಸುಖ ಅಂತ ಪಾರ ನಾ ಹೇಳೇಕ, ಬಾಳ ಕೃಷ್ಣ ನಂದಾಗರಿ ಆನಂದಲ್ಯ ನರನಾರಿ, ಗುಡಿಯ ಪತಾಕ ತೋರಣೆ करती कथा गाती गाणे, बाळ कृष्णा नंदा घरी आनंदल्या नर नारी. पहिला कडो खेळ.
गोरे जान गोरे ठोबार कुमाए जय जय ठोबार कुमाए हो हो ಈಗ ತಾಳ್ಕರಿ ಅವ್ರದ್ದು ಸೇವಾ ಆಗೈತ್ರಿ ಪೇಟಿಗೆ ಅವ್ರದ್ದು ಆಗೈತಿ ಮುರ್ದಂಗನೆ ಅವ್ರದ್ದು ಆಗೈತಿ ಹಾ ವೀಣಾದ ಅವ್ರದ್ದು ಆಗೈತಿ
ಈಗ ಯಾರ್ದು ಉಳ್ದತಿ ಅಂದ್ರೆ ಕೇಳಾಕೇನು ಕುಂತಾರಲ್ಲ ಇವ್ರದ ಅಷ್ಟ ಉಳ್ದತಿ. ಅದಕ್ಕೆ ಎಲ್ಲರೂ ಕೈ ಮ್ಯಾಲ ಮಾಡ್ರಿ. ಹಾ, ಕೈ ಎದ್ರ. ಯಾಕಂದ್ರೆ ಇನ್ನು ಮಾಡ್ಬೇಕಂದ್ರೆ ಮತ್ತೆ ಮುಂದಿನ ವರ್ಷ. ಹಾ, ಎಲ್ಲರೂ ಮ್ಯಾಲ ಮಾಡ್ರಿ. ಹಾ, 2 ನಿಮಿಷ. ಟೊಬ್ಬಾರ ಕುಮಾರಿ ಜೈ ಜೈ ಟೊಬ್ಬಾರ ಕುಮಾರಿ ಜೈ ಜೈ ಟೊಬ್ಬಾರ ಕುಮಾರ್ ಜೈ ಜೈ ಟೊಬ್ಬಾರ ಕುಮಾರ್ ಜೈ ಜೈ ಟೊಬ್ಬಾರ ಕುಮಾರ್ ಜೈ ಜೈ ಟೊಬ್ಬಾರ ಕುಮಾರ್ ಜೈ ಜೈ ಟೊಬ್ಬಾರ ಕುಮಾರ್. ಬೋಲಾ ಪುಂಡರಿ ಗಮನದಾರ ಜ್ಞಾನದೇವ ಟೊಬ್ಬಾರ ಕುಮಾರ್ ಜೈ ಜೈ ಟೊಬ್ಬಾರ ಕುಮಾರ್. ಟೊಬ್ಬಾರ ಟೊಬ್ಬಾರ ಹಾ, ಅದಕ್ಕೇನೈತಲ್ಲ ಬೋಲಾ